ಇನ್ನು ವಯನಾಡು ಗುಡ್ಡ ಕುಸಿತದಲ್ಲಿ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ. ಚಾಮರಾಜನಗರ ಮೂಲದ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿರುವಂತದ್ದು. ಕೇರಳದಲ್ಲಿ ಆದಂತಹ ಈ ದುರಂತ ಏನಿದೆ, ಇದರಲ್ಲಿ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ. ಮೆಪ್ಪಾಡಿಯಲ್ಲಿ ನೆಲೆಸಿದ್ದಂತಹ ಪುಟ್ಟಸಿದ್ದಿ ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ತಾಲೂಕಿನ ಎರಸವಾಡಿಯ ಇವರು ನಾಪತ್ತೆಯಾಗಿದ್ದರು. ಚೂರಲ್ಮರ ಗ್ರಾಮದಲ್ಲಿ ನೆಲೆಸಿದ್ದಂತಹ ರಾಜನ್ ಹಾಗೆ ರಜನಿ ನಾಪತ್ತೆಯಾಗಿದ್ದಾರೆ. ರಾಜನ್ ಹಾಗೆ ರಜನಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಇಬ್ಬರು ಸಾವನ್ನಪ್ಪಿದ್ದಾರೆ, ಅವರ ಮೃತದೇಹ ಲಭ್ಯವಾಗಿದೆ. ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇರುವಂತದ್ದು. ಚಾಮರಾಜನಗರ ಮೂಲದ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಮೆಪ್ಪಾಡಿಯಲ್ಲಿ ನೆಲೆಸಿದ್ದಂತಹ ಪುಟ್ಟಸಿದ್ದಿ ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ತಾಲೂಕಿನ ಎರಸವಾಡಿಯ ಇಬ್ಬರು ನಾಪತ್ತೆಯಾಗಿದ್ದಾರೆ. ಚೂರಲ್ಮಲ ಗ್ರಾಮದಲ್ಲಿ ನೆಲೆಸಿದ್ದಂತಹ ರಾಜನ್ ಹಾಗೆ ರಜನಿ ಇವರು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟಕ್ಕೆ ಸಿಲುಕಿದ ಕರ್ನಾಟಕದ ಝಾನ್ಸಿ ರಾಣಿ ಕುಟುಂಬ. ಝಾನ್ಸಿ ರಾಣಿ ಪುತ್ರ ನಿಹಾಲ್, ಅತ್ತೆ ಲೀಲಾವತಿ ನಾಪತ್ತೆಯಾಗಿದ್ದಾರೆ. ಕತ್ತರಘಟ್ಟ ಗ್ರಾಮದ ಝಾನ್ಸಿ ರಾಣಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಕುಟುಂಬ ಮೈಸೂರು ಜಿಲ್ಲೆ ಸರಗೂರಿನ ಅನಿಲ್ ಕುಮಾರ್ ಜೊತೆ ವಿವಾಹ ಆಗಿತ್ತು. ಕೇರಳದ ಮುಂಡಕೈನಲ್ಲಿ ನೆಲೆಸಿದ್ದಂತಹ ಅನಿಲ್ ಕುಟುಂಬ ಮುಂಡಕೈ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರುವಂತಹ ಇಬ್ಬರು, ಅನಿಲ್ ತಾಯಿ ಲೀಲಾವತಿ ಹಾಗೆ ಪುತ್ರ ನಿಹಾಲ್ ಇವರು ನಾಪತ್ತೆಯಾಗಿದ್ದಾರೆ. ಮತ್ತೊಂದು ಕಡೆ ಗಂಭೀರವಾಗಿ ಗಾಯಗೊಂಡಿರುವ ಅನಿಲ್, ಝಾನ್ಸಿ ರಾಣಿ ಹಾಗೆ ತಂದೆ ದೇವರಾಜುಗೆ ಕೇರಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ಇದೇ ಕುಟುಂಬದ ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಾಕಷ್ಟು ಜನ ಇಲ್ಲಿ ನಾಪತ್ತೆಯಾಗಿದ್ದಾರೆ. ಇಲ್ಲಿ ಝಾನ್ಸಿ ರಾಣಿ ಅನ್ನೋರ ಕುಟುಂಬ ಕೂಡ ಇಲ್ಲಿ ಪತ್ತೆಯಾಗಿರುವಂಥದ್ದು. ಝಾನ್ಸಿ ರಾಣಿ ಪುತ್ರ ನಿಹಾಲ್, ಅತ್ತೆ ಲೀಲಾವತಿ ಇವರು ನಾಪತ್ತೆಯಾಗಿದ್ದಾರೆ. ಕತ್ತರಘಟ್ಟ ಗ್ರಾಮದ ಝಾನ್ಸಿ ರಾಣಿ ಕುಟುಂಬ ಇದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮ, ಮೈಸೂರು ಜಿಲ್ಲೆ ಸರಗೂರಿನ ಅನಿಲ್ ಕುಮಾರ್ ಜೊತೆ ಇವರ ವಿವಾಹ ಆಗಿತ್ತು. ಕೇರಳದ ಮುಂಡಕೈನಲ್ಲಿ ನೆಲೆಸಿದ್ದಂತಹ ಅನಿಲ್ ಕುಟುಂಬ ಮುಂಡಕೈನಲ್ಲಿ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದಾರೆ ಈ ಕುಟುಂಬದ ಇಬ್ಬರು. ಇನ್ನು ಗುಡ್ಡ ಕುಸಿತ ದುರಂತದ ಭೀಕರತೆ ಬಿಚ್ಚಿಟ್ಟ ಕನ್ನಡಿಗ. ಜೋರಾದ ಸದ್ದು, ಬಂಡೆಗಳು ಬಂದು ಅಪ್ಪಳಿಸ್ತಾ ಇದ್ವು. ನನ್ನ ಪತ್ನಿ ಮಗುವನ್ನ ಬಿಡಬೇಡ ಅಂತ ಕೂಗಿಕೊಂಡ್ಲು. ಬಂಡೆಗಳು ಅಪ್ಪಳಿಸಿದ ಬಳಿಕ ಅವಳ ಧ್ವನಿ ಕೇಳಿಸಲಿಲ್ಲ. ನಾಪತ್ತೆಯಾಗಿರುವ ಲೀಲಾವತಿ ಪತಿ ದೇವರಾಜ್ ಹೇಳಿಕೆ ನೀಡಿರುವಂತದ್ದು. ಆ ಕ್ಷಣದಲ್ಲೂ ಕೂಡ ಮಗುನ ಬಿಡಬೇಡ ಅಂತ ತಾಯಿ ಹೇಳಿದ್ಲಂತೆ. ಗುಡ್ಡ ದುರಂತದಲ್ಲಿ ನಾಪತ್ತೆಯಾಗಿರುವ ಲೀಲಾವತಿ, ಜೋರಾಗಿ ಶಬ್ದ ಕೇಳಿಸ್ತು, ಸಾಲು ಸಾಲಾಗಿ ಬಂಡೆಗಳು ಬಂದು ಅಪ್ಪಳಿಸ್ತಾ ಇದ್ವು.